ಹರ್ಷ ಎಂಟರ್ಪ್ರೈಸಸ್ ಪ್ರೈವೇಟ್ ಲಿಮಿಟೆಡ್ ಬಹುಕೋಟಿ ವಂಚನೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸರ್ಕಾರದಿಂದ ಹರ್ಷ ಎಂಟರ್ಪ್ರೈಸಸ್ನ ಆಸ್ತಿಯನ್ನು ಮುಟ್ಟುಗೋಲು ಹಾಕಿಕೊಳ್ಳಲಾಗಿದೆ. 2016 ಮತ್ತು 2017ರಲ್ಲಿ ಧಾರವಾಡದ ಕಲಘಟಗಿಯಲ್ಲಿ ನಡೆದಿದ್ದಂಥ ವಂಚನೆ ಪ್ರಕರಣ ಇದೆ. ಹೌದು, ಹಣ ಡಬ್ಲಿಂಗ್ ಮಾಡೋದಾಗಿ ಜನರಿಗೆ ಈ ಕಾಸ್ನೀಸ್ ಬ್ರದರ್ಸ್ ವಂಚನೆ ಮಾಡಿತ್ತು. ಕಲಘಟಗಿ ತಾಲೂಕು ಸೇರಿದಂತೆ ರಾಜ್ಯದ ಅನೇಕ ಕಡೆಗಳಲ್ಲೂ ಕೂಡ ಈ ವಂಚನೆಯ ಜಾಲ ಹರಡಿಕೊಂಡಿತ್ತು. ಕಾಸ್ನೀಸ್ ಬ್ರದರ್ಸ್ ಸಾವಿರಾರು ಜನರಿಂದ ಹಣ ಪಡೆದು ವಂಚನೆ ಮಾಡಿತ್ತು ಆ ಕಂಪನಿ. ಜನರ ದೂರಿನ ಮೇರೆಗೆ ಪ್ರಕರಣವನ್ನು ಸಿಐಡಿಗೆ ವಹಿಸಿತ್ತು ಸರ್ಕಾರ. ಸಿಐಡಿ ತನಿಖೆಯಲ್ಲಿ ನೂರಾರು ಜನರಿಗೆ ವಂಚನೆ ಮಾಡಿರುವುದು ಬೆಳಕಿಗೆ ಬಂದಿತ್ತು. ಸದ್ಯ ಕಾಸ್ನೀಸ್ ಬ್ರದರ್ಸ್ ಸ್ಥಿರಾಸ್ತಿ ಚರಾಸ್ತಿ ಮುಟ್ಟುಗೋಲು ಹಾಕಿಕೊಳ್ಳಲಾಗಿದೆ. ಕಾಸ್ನೀಸ್ ಬ್ರದರ್ಸ್ ಆಸ್ತಿಯನ್ನು ಈಗ ಮುಟ್ಟುಗೋಲು ಹಾಕಿಕೊಂಡು ಯಾರು ವಂಚನೆಗೊಳಗಾಗಿದ್ದಾರೆ ಅವರಿಗೆ ನೀಡಲಿಕ್ಕೆ ಮುಂದಾಗ್ತಾ ಇದ್ದಾರೆ. ಪರಿಹಾರಕ್ಕಾಗಿ ಅರ್ಜಿಯನ್ನು ಆಹ್ವಾನ ಮಾಡಲಾಗಿದೆ. ಜಿಲ್ಲಾಡಳಿತ ಅಗತ್ಯ ದಾಖಲೆಗಳೊಂದಿಗೆ ಯಾರು ವಂಚಿತರಿದ್ದಾರೆ, ಕಾಸ್ನೀಸ್ ಬ್ರದರ್ಸಿಂದ ವಂಚನೆಗೊಳಗಾಗಿರುವಂಥ ವ್ಯಕ್ತಿಗಳಿದ್ದಾರೆ, ಅವರು ಸೂಕ್ತ ದಾಖಲೆಗಳೊಂದಿಗೆ ಅರ್ಜಿ ಸಲ್ಲಿಸಿದರೆ ಅವರಿಗೆ ಪರಿಹಾರವನ್ನು ನೀಡುತ್ತೇವೆ ಅಂತ ಹೇಳಿ ಸರ್ಕಾರ ತಿಳಿಸಿದೆ. ಹರ್ಷ ಫೈನಾನ್ಸ್ ಅಂತೇಳಿ ಸುಮಾರು ದಿನದಿಂದ ನಡ್ಕೊಂತ ಬಂದಿತ್ತು ಸರ್. ಅದ್ರಾಗ ಎಲ್ಲರಿಗೆ ಜನಕ್ಕ ಮಾಡಿ ಒಟ್ಟು ಜಾಸ್ತಿ ಕೊಡ್ತೇನೆ ಅಂತೇಳಿ ಜಾಸ್ತಿ ದುಡ್ಡು ಎಲ್ಲರಿಗೆ ಆಸೆ ಹಚ್ಚಿ ರೊಕ್ಕ ಇಸ್ಕೊಂಡ್ಟಾರ. ಓಟ್ಗಟ್ಲೆ ರೊಕ್ಕ ಜಮಾ ಮಾಡ್ಕೊಂಡ್ ಪರಾರಿ ಆಗ್ಬಿಟ್ಟಾರ ಸರ್. ಅದಕ್ಕೀಗ ನಮಗ ಇಲ್ಲಿ ಡಿಸಿ ಆಫೀಸ್ನ್ಯಾಗ ಕೊಡ್ತಾರಂತ ಒಂದು ಭರೋಸಾ ಕೊಟ್ಟಾರ. ಅದ್ರ ಸಂಬಂಧ ಎಲ್ಲರೂ ಬಂದಿದ್ವಿ. ನಮ್ದು ಟೋಟಲ್ ನಮ್ ದೋಸ್ತಂದು ನಮ್ದು ಕೂಡಿ 12 ಲಕ್ಷ ಚಿಲ್ಲರೆ ಪ್ರಕರಣ. ಇದು ಹರ್ಷ ಫೈನಾನ್ಸ್ ಅಂತೇಳಿ ಸುಮಾರು ದಿನದಿಂದ ನಡ್ಕೊಂತ ಬಂದಿತ್ತು ಸರ್. ಅದ್ರಾಗ ಎಲ್ಲರಿಗೆ ಜನಕ್ಕ ಮೋಸ ಮಾಡಿ ಒಟ್ಟು ಜಾಸ್ತಿ ಕೊಡ್ತೇನೆ ಅಂತೇಳಿ ಜಾಸ್ತಿ ದುಡ್ಡು ಎಲ್ಲರಿಗೆ ಆಸೆ ಹಚ್ಚಿ ರೊಕ್ಕ ಇಸ್ಕೊಂಡ್ಟಾರ. ಓಟ್ಗಟ್ಲೆ ರೊಕ್ಕ ಜಮಾ ಮಾಡ್ಕೊಂಡ್ ಪರಾರಿ ಆಗ್ಬಿಟ್ಟಾರ ಸರ್. ಅದಕ್ಕೀಗ ನಮಗ ಇಲ್ಲಿ ಡಿಸಿ ಆಫೀಸ್ನ್ಯಾಗ ಕೊಡ್ತಾರಂತ ಒಂದು ಭರೋಸಾ ಕೊಟ್ಟಾರ. ಅದ್ರ ಸಂಬಂಧ ಎಲ್ಲರೂ ಬಂದಿದ್ವಿ. ನಮ್ದು ಟೋಟಲ್ ನಮ್ ದೋಸ್ತಂದು ನಮ್ದು ಕೂಡಿ 12 ಲಕ್ಷ ಚಿಲ್ಲರೆ ಪ್ರಕರಣ. ಇದು ಹರ್ಷ ಫೈನಾನ್ಸ್ ಅಂತೇಳಿ ಸುಮಾರು ದಿನದಿಂದ ನಡ್ಕೊಂತ ಬಂದಿತ್ತು ಸರ್. ಅದ್ರಾಗ ಎಲ್ಲರಿಗೆ ಜನಕ್ಕ ಮೋಸ ಮಾಡಿ ಒಟ್ಟು ಜಾಸ್ತಿ ಕೊಡ್ತೇನೆ ಅಂತೇಳಿ ಜಾಸ್ತಿ ದುಡ್ಡು ಎಲ್ಲರಿಗೆ ಆಸೆ ಹಚ್ಚಿ ರೊಕ್ಕ ಇಸ್ಕೊಂಡ್ಟಾರ. ಓಟ್ಗಟ್ಲೆ ರೊಕ್ಕ ಜಮಾ ಮಾಡ್ಕೊಂಡ್ ಪರಾರಿ ಆಗ್ಬಿಟ್ಟಾರ ಸರ್. ಅದಕ್ಕೀಗ ನಮಗ ಇಲ್ಲಿ ಡಿಸಿ ಆಫೀಸ್ನ್ಯಾಗ ಕೊಡ್ತಾರಂತ ಒಂದು